ಚರ್ಮ ರೋಗಗಳಿಂದ ಬಳಲ್ತಾ ಇದ್ದೀರಾ? ಸೋರಿಯಾಸಿಸ್, ಇಸುಬು, ಹುಳುಕಡ್ಡಿ, ಎಕ್ಸಿಮಾ, ಬಿಳಿಮಚ್ಚೆ ಇವುಗಳಿಂದ ನಿಮ್ಮ ದಿನನಿತ್ಯ ಕಷ್ಟವಾಗಿದೆಯಾ? ಇದಕ್ಕೆ ಈಗ ನೈಸರ್ಗಿಕ ಪರಿಹಾರ ಇದೆ. ಹಂಸರಾಜ್ ಕಲಾವಿದರು, ಪಾರಂಪರಿಕ ನಾಟಿ ವೈದ್ಯರು, ವಂಶ ಪಾರಂಪರ್ಯದಿಂದ ಬಂದ ಅನುಭವ, ನೈಸರ್ಗಿಕ ಚಿಕಿತ್ಸೆ. ಚರ್ಮದ ಮೇಲೆ ಹಚ್ಚಲು ಮಾತ್ರ ಔಷಧಿ, ಯಾವುದೇ ಪಥ್ಯ ಇಲ್ಲ. ನಾಟಿ ವೈದ್ಯಕೀಯ ಪದ್ಧತಿಯಲ್ಲಿ ಚಿಕಿತ್ಸೆ. ಅನೇಕರ ಜೀವನದಲ್ಲಿ ಕಂಡುಬಂದ ಉತ್ತಮ ಫಲಿತಾಂಶಗಳು, ಮತ್ತೆ ಬಂದ ಆತ್ಮವಿಶ್ವಾಸ, ಇದೇ ನಮ್ಮ ಶಕ್ತಿ. ವಿಳಾಸ ಬಿಲ್ಡಿಂಗ್ ನಂಬರ್ 2, ಶಿರ್ಕೆ ಅಪಾರ್ಟ್ಮೆಂಟ್ಸ್, ಕೆಂಗೇರಿ ಉಪನಗರ, ಬೆಂಗಳೂರು. ಇಂದೇ ಬನ್ನಿ, ನಿಮ್ಮ ಸಮಸ್ಯೆಗೆ ನೈಸರ್ಗಿಕ ಪರಿಹಾರ ಕಂಡುಕೊಳ್ಳಿ. ಮತ್ತಷ್ಟು ಮಾಹಿತಿಗಾಗಿ ಕೆಳಗೆ ಕೊಟ್ಟಿರುವ ನಂಬರ್ಗೆ ಕರೆ ಮಾಡಿ. ಸೋರಿಯಾಸಿಸ್, ಇಸುಬು, ಹುಳುಕಡ್ಡಿ, ಎಕ್ಸಿಮಾ ಇಂಥ ಚರ್ಮ ರೋಗ ಇರ್ತಕ್ಕಂಥವ್ರಿಗೆ ನಾವು ಯಾವುದೇ ಪಥ್ಯೆಯನ್ನ ಹೇಳೋದಿಲ್ಲ. ಒಂದು ಬಹುಮುಖ್ಯವಾಗಿ ಸಕ್ಕರೆ ತಿನ್ಬೇಡಿ ಅಂತ ಹೇಳ್ತೀವಿ. ಸಕ್ಕರೆ ಬದಲು ಬೆಲ್ಲವನ್ನ ಬಳಸಬಹುದು ಅಥವಾ ಕೆಂಪು ಕಲ್ ಸಕ್ಕರೆಯನ್ನ ಬಳಸಬಹುದು. ಫಿಶ್ ಬೇಡ ಅಂದ್ರೆ ಮೀನ್ ಬೇಡ. ಮೀನ್ ಬದಲು ಚಿಕನ್, ಮಟನ್, ಎಗ್ ಎಲ್ಲವನ್ನ ತಿನ್ಬೋದು. ಒಂದು. ಇನ್ನೊಂದು, ಈ ಕಾಯಿಲೆನ ವಾಸಿ ಮಾಡೋದಕ್ಕೆ ನಾವು ಹೊಟ್ಟೆಗೆ ತಗೊಳ್ತಕ್ಕಂಥದ್ದು ಏನೂ ಕೊಡೋದಿಲ್ಲ, ಕುಡಿಯೋಕ್ಕಾಗ್ಲಿ ತಿನ್ನೋಕ್ಕಾಗ್ಲಿ. ಬರೀ ಚರ್ಮದ ಮೇಲೆ ಹಚ್ಚೋದಕ್ಕೆ ಮಾತ್ರ ಔಷಧಿಯನ್ನ ಕೊಡ್ತೀವಿ. 100% ಕ್ಯೂರ್ ಆಗುತ್ತೆ. ಯಾಕಂದ್ರೆ ಇಲ್ಲಿವರೆಗೂ ಸಾವಿರಾರು ಜನ ವಾಸಿಯಾಗಿದ್ದಾರೆ. ನಮ್ಮ ತಾತನ ಕಾಲದಿಂದ, ನಮ್ಮ ಅಪ್ಪನ ಕಾಲದಿಂದ, ಈಗ ನಾನೇ ಸುಮಾರು ಒಂದು 6 ವರ್ಷಗಳಿಂದ ತುಂಬಾ ಜನಕ್ಕೆ ಈ ಔಷಧಿಯನ್ನ ಕೊಟ್ಟು ಗುಣಪಡಿಸಿದ್ದೀನಿ. ಸರ್, ಇವಾಗ ಬೇರೆ ಕಡೆ ಆದ್ರೆ ತಿನ್ನಕ್ಕೆ ಅಂತ ಏನಾರು ಕೊಡ್ತಾರೆ. ಸೊ ನಿಮ್ದು ಹೆಂಗಿದೆ ಸರ್? ಇಲ್ಲ, ಇದು ಚರ್ಮ ರೋಗ. ಈ ಕಾಯಿಲೆ ಇರ್ತಕ್ಕಂಥದ್ದೇ ಚರ್ಮದಲ್ಲಿ ಮಾತ್ರ. ಆಯ್ತಾ? ದೇಹದ ಒಳಗಡೆ ಇಲ್ಲ. ಒಳಗಡೆ ಇದ್ದಿದ್ರೆ ಕಿಡ್ನಿ, ಲಿವರ್ ಇವೆಲ್ಲ ಏನಾದ್ರೂ ಇಚ್ಚಿಂಗ್ ಬಂದಿದ್ರೆ, ಅಂದ್ರೆ ಕೆರೆತ ಬಂದಿದ್ರೆ ಕೆರ್ಕೊಳಕ್ ಆಗ್ತಿತ್ತ? ಇಲ್ಲ. ಇದು ಚರ್ಮದಲ್ಲಿ ಇರ್ತಕ್ಕಂಥ ಕಾಯಿಲೆ. ಹಾಗಾಗಿ ನಾವು ಚರ್ಮಕ್ಕೆ ಔಷಧಿಗಳನ್ನ ಹಚ್ಚಿ ವಾಸಿ ಮಾಡ್ತಿದೀವಿ. ಕುಡಿಯೋಕೆ ತಿನ್ನೋಕೆ ಏನೂ ಕೊಡೋದಿಲ್ಲ. ಏನು ಕೊಡೋಲ್ಲ, ಜಸ್ಟ್ ಹಚ್ಚಕ್ ಮಾತ್ರ ಮಾತ್ರ ಕೊಡ್ತೀವಿ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು.